ನೋಡಯ್ಯ ಸತ್ಯ, ನೀನ್ ಎಷ್ಟೇ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಆಗಿದ್ರು ಸಮಥಿಂಗ್ ಇಲ್ದೆ ಯಾವ ಕೆಲಸನೂ ಆಗೋದಿಲ್ಲ. ಸಮಥಿಂಗ ಏನ್ ಸರ್ ಹಾಗಂದ್ರೆ? ಲೋಕಜ್ಞಾನ, ಬದುಕೋ ವಿಧಾನ. 2 ಸೀಟು ಸೆಲೆಕ್ಷನ್ ಆಗ್ಬೇಕಾಗಿದೆ. ಒಂದಂತೂ MLA ಕೋಟಾದಲ್ಲಿ ಅವ್ರ ಕಡೆಯವರಿಗೆ ಕೊಟ್ಟಾಗೋಗಿದೆ, ಇನ್ನೊಂದು ಅವ್ರ ಕಡೆಯವರಿಗೆ ಕೊಡ್ಬೇಕು ಅಂತ ಆರ್ಡರ್ ಆಗಿದ್ಯಪ್ಪ. ಸರ್, ಆ MLA ಸಾಹೇಬ್ರು ರೆಕಮೆಂಡ್ ಮಾಡಿರೋ ಕ್ಯಾಂಡಿಡೇಟ್ ನಾನೇ ಸರ್. ಇರ್ಬೋದು, ಆದ್ರೆ 1 ಲಕ್ಷ ಕೊಟ್ರೆ ಮಾತ್ರ ಕೆಲಸ ಕೊಡಿ ಅಂತ ಲೆಟರ್ ಅಲ್ಲಿ ಬರ್ದಿದಾರಲ್ಲ. ಸರ್, ನಾನೊಬ್ಬ ಬಡವ ಸರ್, ಹಣ ಕೊಡೋ ಸ್ಥಿತಿಲಿ ನಾ ಇಲ್ಲ ಸರ್. ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್. MLA ಆಜ್ಞೆಯನ್ನು ಮೀರೋ ಸ್ಥಿತಿಲಿ ನಾನಿಲ್ವಲ್ಲಪ್ಪ, ಏನ್ ಮಾಡ್ಲಿ ಹೇಳು. ನೋಡಯ್ಯ, ಒಂದ್ ಕೆಲಸ ಮಾಡು, MLA ಬಣಕರ ಹತ್ರ ನಮ್ ಸತ್ಯನಿಗೆ ಹಣ ತಗೊಳ್ಳದೆ ಕೆಲಸ ಕೊಡಿ ಅಂತ ಒಂದ್ ಲೆಟರ್ ತಂದು ಕೊಟ್ಬಿಡು, ಕೊಟ್ಬಿಡ್ತೀನಿ. ಆಯ್ತು ಸರ್, ಅವ್ರು ತುಂಬಾ ಒಳ್ಳೆಯವರು ಸರ್, ಬರ್ಸ್ಕೊಂಡ್ ಬರ್ತೀನಿ. ನಿಮಗೆ 25%, ಆಫೀಸ್ ಖರ್ಚು ಒಂದು 10%, ನಾನು ಕೆಲಸ ಮಾಡಿದ್ದಕ್ಕೆ ನನಗೊಂದು 10%. 5 ಲಕ್ಷದಲ್ಲಿ ಹತ್ತತ್ರ 2.5 ಲಕ್ಷ ಖಾಲಿ ಆಗ್ಬಿಡುತ್ತೆ. ಇರೋ 2.5 ಲಕ್ಷದಲ್ಲಿ ರೋಡ್ಗೆ ಟಾರ್ ಹಾಕ್ಸ್ಬೇಕು, ಜಲ್ಲಿ ಹಾಕ್ಸ್ಬೇಕು, ನೀವೇ ಹೇಳಿ ಸರ್. ನೀ ಜಲ್ಲಿನಾರ ಹಾಕು, ಟಾರರ ಹಾಕು, ಅದನ್ನ ಕಟ್ಕೊಂಡು ನನಗೇನ್ ಆಗ್ಬೇಕಾಗೈತು? ನನಗ್ ಬರೋ ಕಿಕ್ ಬ್ಯಾಕ್ ಬಂದ್ರೆ ಮುಗಿದು ಹೋಯ್ತು. ಬೇಕೋ ಬೇಡ? ಅಯ್ಯೋ, ಕೋಪ ಮಾಡ್ಕೊಬೇಡಿ ಸರ್. ಈಗ ಒಂದ್ 20,000 ಇದೆ, ಇಟ್ಕೊಳ್ಳಿ. ಮಿಕ್ಕಿದ್ ಬಿಲ್ ಪಾಸ್ ಆದ ತಕ್ಷಣ ಕೊಡ್ತೀನಿ ಸರ್. ಹೊಡಿ ಹೋಗಿ ನೀವು. ಬರ್ತೀವಿ ಸರ್, ನಮಸ್ಕಾರ. ಹಾ, ನಮಸ್ಕಾರ. ನಮಸ್ಕಾರ ಸರ್. ಹಾ, ನಮಸ್ಕಾರ. ಏನ್ಪಾ ಮತ್ತೆ ಬಂದಲ್ಲ? ಆ ಆಫೀಸರು 1 ಲಕ್ಷ ಲಂಚ ಕೊಟ್ರೆ ಮಾತ್ರ ಕೆಲಸ ಕೊಡು ಅಂತ MLA ಸಾಹೇಬ್ರು ಹೇಳಿದ್ದಾರೆ ಅಂತ ನಿಮ್ಮೇಲೆ ಹೇಳ್ತಾರೆ ಸರ್. ನೀನ ಹುಚ್ಚ, ಅದು ಲಂಚ್ ಅಲ್ಲೇನ್ಪಾ. ಪಾಪ ಆಫೀಸರ್ ಏನ್ ಮಾಡ್ಯಾರು? ಅವರು ಲಂಚ ಕೊಟ್ಟ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು. ಅದನ್ನ ಹಿಂಗ್ ಕಲೆಕ್ಟ್ ಮಾಡ್ಕೊಂತಾನ ಅಷ್ಟ. ನಿನಗೆ ಥಿಯರಿ ಅರ್ಥ ಆದಂಗ ಪ್ರಾಕ್ಟಿಕಲ್ ಅರ್ಥ ಆಗುದಿಲ್ಲ ಅಂತ ಕಾಣಿಸುತ್ತೆ. ನೋಡು, ಒಂದು ಪ್ರಾಣಿ ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿನ ಭೇಟಿಯಾಡತ್ತೇನಪ್ಪ. ಹಂಗ ಒಬ್ಬ ಮನುಷ್ಯ ಇನ್ನೊಬ್ಬರ ಹೆಸರಿನ ಮೇಲೆ ಬದುಕಾಕತ್ತೇನೇನಪ್ಪ. ಎಲ್ಲರೂ ಮಾಡೋದು ಹೊಟ್ಟಿಗೆ ಬಟ್ಟಿಗೆ, ಆದ್ರೆ ಎಲ್ಲದಕ್ಕೂ ರೊಕ್ಕ ಬೇಕು. ನನ್ನ ಮಾತು ಕೇಳು, 1 ಲಕ್ಷ ರೂಪಾಯಿ ಕೊಟ್ಟು ಲಕ್ಷಣವಾಗಿ ಕೆಲ್ಸಕ್ಕೆ ಸೇರ್ಕೋ. ಸರ್, ಆ 1 ಲಕ್ಷ ಕೊಡೋ ಚೈತನ್ಯ ಇಲ್ಲದೆ ಇರೋದ್ರಿಂದಲೇ ಅಲ್ವಾ ಸರ್ ನಾನು ನಿಮ್ ಕೈಕಾಲು ಹಿಡಿದಿದ್ದು? ನೋಡು, ನನ್ನ ಮಾತನ್ನ ಲಕ್ಷ ಕೊಟ್ಟು ಕೇಳು. ನೀನು 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿನಗೆ ನೌಕರಿ ಸಿಗೋದಲ್ಲ. ಸರ್, ನಿಮ್ ಕಾಲ್ ಹಿಡಿತೀನಿ ಸರ್, ನಾನ್ ಭಿಕಾರಿ ಸರ್. ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಸರ್, ನನ್ಗೆ ಸಿಗೋ ಹಾಗೆ ಮಾಡಿ ಸರ್. ಸರ್ ಪ್ಲೀಸ್ ಸರ್. ಬಾಯಿ ಮಟ್ಟಿ ಹೇಳಿದ್ರೆ ಕೇಳೋಂಗ್ ಕಾಣೋದಿಲ್ಲ ಸರ್. ಏ ವಾಚ್ಮನ್ ಸರ್, ನಿಮ್ಗೆ ನಂಬಿದ್ದೀನಿ ಸರ್. ಕೆಲಸ ಕೊಡಿ ಸರ್. ಸರ್ ಪ್ಲೀಸ್ ಸರ್. ಪ್ಲೀಸ್ ಸರ್, ಕೆಲಸ ಅಂತ ನನ್ ಬದುಕಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ನಮಸ್ಕಾರ. ಏನಾಗಬೇಕಾಗಿತ್ತು? ನೋಡಪ್ಪ, ಈ ಅಫಿಡವಿಟ್ ಮೇಲೆ ನಿಮ್ಮ ತಹಸೀಲ್ದಾರ್ ರುಜು ಆಗ್ಬೇಕಾಗಿತ್ತು. ಹೌದಾ? ಅಫಿಡವಿಟ್ ಆಗ್ಬೇಕಾ? ಚಾರ್ಜ್ ಆದ್ಮೇಲೆ ಮೊಬೈಲ್ ಕೆಲಸ ಮಾಡೋದಲ್ವ ಸಮಯ? ಓಹೋ, ಹಾಗೋ. ಚಾರ್ಜ್ ಮಾಡ್ಕೊ. ಇದು ನನಗಾತು, ಸಾಹೇಬ್ರಿಗೆ. ಓ, ಸಾಹೇಬ್ರು ಮೊಬೈಲಲ್ಲೂ ಚಾರ್ಜ್ ಇಲ್ವಾ? ಸಾಹೇಬ್ರು ಚಾರ್ಜರ್ನ ಮನೇಲಿ ಬಿಟ್ಟು ಬಂದಿದ್ದಾರೆ. ಓ, ಚಾರ್ಜಿಂಗ್ ಮೊಬೈಲು. ಬೇಡಪ್ಪ, ಈಗ ಗೊತ್ತಿಲ್ಲ ಸರ್, ಎಷ್ಟೊತ್ತು ಹಿಂಗ್ ಹೋಗಂಗ್ ಬಂದ್ಬಿಡ್ತೀನಿ. ಹಣ ಕೊಟ್ಟ ಮೇಲೆ ಅಂಗೈನಲ್ಲೇ ಆಕಾಶ ತೋರಿಸ್ಬಿಡುತ್ತೆ ನಮ್ಮ ಈ ತಾಲೂಕು ಆಫೀಸು. ಅಬ್ಬಬ್ಬಬ್ಬಬ್ಬಬ್ಬ. ತಗೊಳ್ಳಿ. ಶಾಬಾಸ್, ಹಾಗೋಗಿ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಪರವಾಗಿಲ್ಲ ಕಣೆ. ಆಫೀಸ್ನಲ್ಲಿ ಒಳ್ಳೆ ಇನ್ಫ್ಲೂಯೆನ್ಸ್ ಇಟ್ಕೊಂಡಿದ್ಯಾ. ಈ ಜಗತ್ರಾಮಯ್ಯನ ಏನ್ ತಿಳ್ಕೊಂಡಿದ್ರಿ? ಜನೋಪಕಾರಿ ಅಂತ ಅರ್ಥ. ಅಂದ ಹಾಗೆ ಈ MLA ಕೋಟ, ಮಿನಿಸ್ಟರ್ ಕೋಟ ಅಂತ ಇದೆಯಲ್ಲ, ಹಾಗೇನೆ ಈ ತಾಲೂಕ್ ಆಫೀಸಲ್ಲಿ ಜವಾನ್ ಕೋಟ ಅಂತಾನು ಇದೆ. ಹೌದಾ? ಅಪ್ಪ, ನಿನ್ ಫೋಟೋ ಬೇಡ ಬೇಡ, ನಿನ್ ಪಾದದ ಜೆರಾಕ್ಸ್ ಕೊಡಯ್ಯ, ಎದೆ ಮೇಲೆ ಇಟ್ಕೊಂಡು ಮಲಕತ್ತೀನಿ ನೋಡಯ್ಯ. ನೀನು ಲಂಚದ ಮಿಂಚಿದ್ದಾಗೆ ಎಲ್ಲಿ ಬೇಕಾದ್ರೂ ಓಡಾಡ್ತೀಯ. ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ. ಯಾರ್ರಿ ನೀವು? ದತ್ತು. ದತ್ತು
ಈಗ ನಿಮ್ ಕೆಲ್ಸಕ್ಕೆ ಬಂದಿದೆ ಆಪತ್ತು. ಏನ್ ಮಾತಾಡ್ತಾ ಇದ್ದೀರಾ? ಸತ್ಯ ಮಾತಾಡ್ತಾ ಇದ್ದೀನಿ ಸ್ವಾಮಿ. ಅಲ್ಲ, ಕೇಸ್ ಪಾಸ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಒಂದು ಅಫಿಡವಿಟ್ಗೆ ಸೈನ್ ಮಾಡೋದಕ್ಕೆ ಮುಂಚೆ ಏನು ಬರೆದಿದ್ದಾರೆ ಅಂತನಾದ್ರೂ ಓದೋದು ಬೇಡವೇ? ಎಲ್ಲ ಓದೇ ಸೈನ್ ಮಾಡಿರೋದು. ಏನಿವಾಗ ಅಲ್ಲಿಗೆ ಬಂತು ನಿಮಗೆ ಗ್ರಾಚಾರ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ದ್ವಾರಪಾಲಕ ಬಂದು ಅಫಿಡವಿಟ್ಗೆ ಸೈನ್ ಮಾಡಿಸ್ಕೊಂಡು ಹೋದ್ನಲ್ಲ, ಅದು ನಂದೇ. ಅದ್ರಲ್ಲಿ ಬರ್ದಿರೋದು ಓದಿದ್ದೀರಾ? ಅದ್ರಲ್ಲಿ ಬರ್ದಿರೋದು ಓದಿದ್ದೀರಾ? ಹಾಗಾದ್ರೆ ಏನ್ ಬರ್ದಿದೆ ಹೇಳಿ? ಏನ್ ಬರ್ದಿದೆ ಅದ್ರಲ್ಲಿ? ನೀವು ಸತ್ತಿರೋ ವೀರಪ್ಪ ಹೆಸರಲ್ಲಿರೋ ಜಾತಿ ಪತ್ರಕ್ಕೆ ಸೈನ್ ಮಾಡಿದ್ದೀರಾ, ಅಂದ್ರೆ ಸುಳ್ಳು ಜಾತಿ ಪತ್ರಕ್ಕೆ ಸೈನ್ ಮಾಡಿದ್ದೀರಾ, ಹೌದ್ ತಾನೆ? ಅವನ ಆದಾಯ 5,000 ರೂಪಾಯಿ ಅಂತಾನು ನೀವು ಹೇಳಿದ್ದೀರಾ. ಈ ಕಡೆ ನೋಡಿ, ಅದಕ್ಕೆ ಆಧಾರನೂ ಇಲ್ಲಿದೆ. ಸಾರ್ ಯಾಕೆ ಹಿಂಗ್ ಮಾಡಿದ್ರಿ ಸಾರ್? ಸಾರ್ ನನಗ್ ಸಾರ್ ಅಂದ್ಬಿಟ್ರ? ಪರಮಾನಂದವಾಯ್ತು ಬಿಡಿ. ಸಾರ್ ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಅದನ್ನ ಕೊಟ್ಬಿಡಿ ಸರ್. ಓ, ಖಂಡಿತ ಕೊಡ್ತೀನಿ, ಆದ್ರೆ ಈಗಲ್ಲ. ಸರ್ ಮತ್ ಯಾವಾಗ ಕೊಡ್ತೀರಾ ಸರ್? ನೋಡಿ, ನಿಮ್ಮ ಆಫೀಸ್ನಲ್ಲಿ ಲಂಚ ತಗೊಳ್ಳೋದನ್ನ ಬಿಟ್ಟಿದ್ರೆ ನಿಮ್ ಕೈ ಸೇರುತ್ತೆ, ಇಲ್ಲ ಅಂದ್ರೆ ಕೋರ್ಟ್ ಹೋಗುತ್ತೆ. ಸರ್ ನಿಮ್ ದಮ್ಮಯ್ಯ ಅಂತೀನಿ ಸರ್, ನೀವ್ ಹೇಳ್ದಂಗೆ ಕೇಳ್ತೀನಿ ಸರ್. ದಯವಿಟ್ಟು ನಮ್ ಸಂಸಾರನ ಬೀದಿ ಪಾಲ್ ಮಾಡ್ಬಿಡ್ಬೇಡಿ ಸರ್. ನೋಡ್ರಿ, ಗೆದ್ದಲು ಕಟ್ಟಿರೋ ಗೂಡ್ನಲ್ಲೇ ಆ ವಾಸ ಮಾಡೋದು, ಆದ್ರೆ ಕಂಡೋರನ್ನ ಕಿತ್ಕೊಂಡು ನಿಮ್ ತರ ಬದುಕೋನಲ್ಲ ಇದತ್ತು. ನಿಮ್ಮಂತ ಲಂಚ್ಕೋರ್ ಹಾವಳಿಯಿಂದ ಈ ದೇಶದ ಜನ ಮನೆ ಮಠ ಕಳ್ಕೊಂಡು ಕೆರೆ ಬಾವಿ ಪಾಲಾಗಿದ್ದಾರೆ. ಇದೇನಾದ್ರೂ ಹೀಗೆ ಮುಂದುವರಿತಾ ಹೋದ್ರೆ ಈ ದೇಶ ಸರ್ವನಾಶವಾಗಿ ಹೋಗುತ್ತೆ. ಆಗ ಕೊಡೋಕ್ ಯಾರು ಉಳ್ಕೊಂಡಿರಲ್ಲ, ಬರೀ ತಗೊಳ್ಳೋರು ಮಾತ್ರ ಉಳ್ಕೊಂಡಿರ್ತಾರೆ. ಹಾಗಾಗಬಾರ್ದು ಅಂತ ನನ್ನ ಆಸೆ. ಸಾರ್ ಓ, ಏನು ನೋಡಿ, ಇಲ್ಲಿ ನೋಡಿ, ಈ ನೋಟಿನ ಮೇಲೆ ಪ್ರಿಂಟ್ ಮಾಡಿರೋ ಫೋಟೋ ನೋಡಿ. ಹುತಾತ್ಮರಾದ ಮಹಾತ್ಮರು ಎಷ್ಟು ಚೆನ್ನಾಗಿ ನಗುತ್ತಾ ಇದ್ದಾರೆ. ಯಾಕೆ ಹೇಳಿ? ಗೊತ್ತಿಲ್ಲ ಸರ್. ಅದು ಗೊತ್ತಿದ್ರೆ ನೀವ್ ಇಲ್ಲಿ ಕೂತ್ಕೊಂಡು ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ರಿ? ಅವರು ನೀವು ಲಂಚ ತಗೊಳ್ಳೋದನ್ನ ನೋಡಿ ನಗುತ್ತಾ ಇದ್ದಾರೆ. ಅದನ್ನ ನೋಡಿ ಆದ್ರೂ ನೀವು ಲಂಚ ತಗೊಳ್ಳೋದನ್ನ ಬಿಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಸರ್ ಇವತ್ತಿಂದ ಈ ತಾಲೂಕ್ ಕಚೇರಿನಲ್ಲಿ ಯಾರು ಲಂಚ ತಗೊಳ್ದೆ ಕೆಲಸ ಮಾಡೋ ಹಂಗೆ ನಾನ್ ನೋಡ್ಕೋತೀನಿ ಸರ್. ಹಾಗೂ ಏನಾದ್ರೂ ಲಂಚ ತಗೊಂಡ್ರೆ ನಾನೇ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಸರ್. ಮಾತು ಉಳಿಸ್ಕೊಂಡ್ರೆ ನೀನ್ ಆವಾಗ ಆಗ್ತೀಯ ಮುತ್ತು, ಇಲ್ಲದೆ ಹೋದ್ರೆ ನಿನ್ ಕೆಲ್ಸಕ್ಕೆ ಆಪತ್ತು. ಅಲ್ಲಿವರೆಗೂ ಇದು ನನ್ನ ಹತ್ರವೇ ಇರುತ್ತೆ. ಆಯ್ತು ಸರ್. ಏ ಧರ್ಮ, ಹಾಯ್, ಏನ್ ಸತ್ಯ, ಹೇಗಿದೆಯಾ? ಈ ಸತ್ಯ ಸತ್ತೋಗಿ ಬಹಳ ದಿವಸ ಆಯ್ತು. ಯಾಕೋ ಬೇಜಾರ್ ಮಾಡ್ಕೋತೀಯ? ಸತ್ಯದ ಜೊತೆಗೆ ಧರ್ಮನೂ ಸತ್ತೋಗಿದೆ. ಅದ್ ಯಾಕೆ ನಮ್ಮಪ್ಪ ಸತ್ಯ ಅಂತ ಹೆಸರಿಟ್ರೋ ನನಗ್ ಗೊತ್ತಿಲ್ಲ. ಆ ಸತ್ಯ ಹರಿಶ್ಚಂದ್ರನ್ ಕಾಲಕ್ಕೆ ಸತ್ಯ ಎಕ್ಕುಟ್ಟು ಹೋಯ್ತು. ಈಗ ಅದ್ರ ನೆನಪು ಮಾತ್ರ ಉಳಿದಿದೆ ಅಷ್ಟೇ. ಡೋಂಟ್ ವರಿ ಸತ್ಯಣ್ಣ, ಸತ್ಯ ಧರ್ಮ ಸ್ಥಾಪಿಸೋದಿಕ್ಕೆ ಈ ಭರತ ಖಂಡದಲ್ಲಿ ಆ ಪರಮಾತ್ಮ 10 ಅವತಾರ ಎತ್ತದ. ಆದ್ರೆ ಈ ನನ್ನ ಮಕ್ಕಳಿಗೆ ಬುದ್ಧಿ ಕಲ್ಸೋಕಾಗಲ್ಲ ಅಂತ 11ನೇ ಅವತಾರ ಎತ್ತೋದನ್ನೇ ಬಿಟ್ಬಿಟ್ಟ. ನೀನ್ ಯಾಕೋ ಫೀಲ್ ಮಾಡ್ಕೋತಿದೀಯ? ರೈಸ್ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ದೆ ಬದುಕೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಅದ್ ಸರಿ, ಬಹಳ ದಿವಸ ಆದ್ಮೇಲೆ ಸಿಕ್ಕಿದ್ಯಾ ಬಾ, ಏನ್ ಸಮಾಚಾರ? ಏನಂತ ಹೇಳ, ಖಾತ್ರಿ ಮನಿ ಲಿಂಕ್ಸ್ ಅಲ್ಲಿ ಖಾತ್ರಿಯಾಗಿ ಕೆಲಸ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಕ್ಯಾಬಿನೈ, ಬರೀ ಬೆಟ್ಲೆ. ಕ್ಯಾಬಿನೈ 25,000 ರೂಪಾಯಿ ಡೆಪಾಸಿಟ್ ಇಟ್ರೆ 2,000 ರೂಪಾಯಿ ಸಂಬಳದ ಕೆಲಸ ಸಿಗುತ್ತೆ. ಆದ್ರೆ 25,000 ರೂಪಾಯಿ ಗ್ಯಾರಂಟಿ ಕೊಡಕ್ಕೆ ಎಲ್ಲಿದೆ? ನಮ್ಮನ್ನ ಗ್ಯಾರಂಟಿ ಕೇಳೋ ಅವರು 100 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಂಗ್ ಮಾಡಿ ಡೆಪಾಸಿಟ್ನೆಲ್ಲ ಎಗರ್ಸ್ಕೊಂಡು ಓಡೋದ್ರೆ ನೋಡೋ. ಪೊಲೀಸ್ನವರು ರೇಡಿಯೋದಲ್ಲಿ, ಪೇಪರ್ ಅಲ್ಲಿ ಈ ಬ್ಲೇಡ್ ಕಂಪ್ನಿಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ, ಜನ ಮೋಸ ಹೋಗ್ತಾನೆ ಇರ್ತಾರೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಈ ಜನಕ್ಕೆ ಬುದ್ಧಿ ಹೇಳಕ್ಕಾಗತ್ತಾ? ಅಪರೂಪಕ್ಕೆ ಸಿಕ್ಕಿದ್ಯಾ, ಬಾ ಕಾಫಿ ಕುಡಿಯ. ಲಕುಮಿಕರ ಅಂಬಾಸುತ ಅಮರ ವಿನುತ ಸರಿಮಾಗರೆ ಸರೆಗರೆ ಸಾ. ಹಾ, ಇವತ್ತಿ ಪಾಠ ಸಾಕು, ನಾಳೆ ಬನ್ನಿ ಹೋಗಿ.
ಏನಯ್ಯ, ಏನಾದ್ರೂ ಕೆಲಸ ಸಿಕ್ತೆ? ಇಲ್ಲಪ್ಪ. ದಿನ ಕೆಲಸ ಹುಡ್ಕೊಂಡು ಹೋಗ್ತೀಯಾ, ಬರಿಗೇಲಿ ಮನೆಗೆ ಬರ್ತೀಯಾ? ಹೀಗಾದ್ರೆ ಹೇಗೋ ಜೀವನ ಸಾಗೋದು? ಇವತ್ತೆಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತಪ್ಪ. ನಿನ್ ಪಿಂಡ ಸಿಗುತ್ತೆ.